ಹಲೋ ಗಳಿರಿ ಇನ್ಫಾರ್ಮೇಷನ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಇವತ್ತು BSNL ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್ನಲ್ಲಿ ಕರೆತಕ್ಕಂಥ ಹುದ್ದೆಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಒಂದು ಲೈಕ್ ಮಾಡಿ. ನಮ್ಮ ಚಾನಲ್ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಕೆಳಗಡೆ ಚಾನಲ್ ನೇಪಕ ಸಬ್ಸ್ಕ್ರೈಬ್ ಬಟನ್ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ವಿಡಿಯೋವನ್ನು ಸಂಪೂರ್ಣವಾಗಿ ನಡೆಸಿದರೆ ನಿಮಗೆ ಕೊನೆಯಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸುವ ಪ್ರಯತ್ನದಲ್ಲಿ ನಾನಿರ್ತೇನೆ ಸ್ನೇಹಿತರೆ, ಸರಿನಾ. ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆಫ್ ಸೀನಿಯರ್ ಎಕ್ಸಿಕ್ಯೂಟಿವ್ ಟ್ರೈನಿ ಇನ್ BSNL ಫ್ರಮ್ ಎಕ್ಸ್ಟರ್ನಲ್ ಕ್ಯಾಂಡಿಡೇಟ್ಸ್. ನೋಡಿ, ಒಂದು ಸೀನಿಯರ್ ಎಕ್ಸಿಕ್ಯೂಟಿವ್ ಟ್ರೈನಿ ಹುದ್ದೆಗೆ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಸ್ನೇಹಿತರೆ, ಸರಿನಾ. ಯಾವಾಗ ನೋಟಿಫಿಕೇಶನ್ ಯಾವಾಗಪ್ಪ ಇದನ್ನ ಆಯಿತು ಅಂತಂದಿದ್ದು 29/1/2026 ಒಂದು ಅಧಿಸೂಚನೆಯನ್ನು ಪ್ರಕಟ ಮಾಡಿರ್ತಾರೆ BSNLನವರು. ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್ proposes to recruit senior executive trainee direct recruitment in telecom and finance streams from open market external candidates. All external candidates fulfilling the prescribed eligibility candidates and processing requisite qualification as detailed annexure A are eligible to apply for the above set paid posts, ಸರಿನಾ. ಒಂದು ಸೀನಿಯರ್ ಎಕ್ಸಿಕ್ಯೂಟಿವ್ ಟ್ರೈನಿ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇದು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆಗಿರುತ್ತೆ, ಯಾವುದೇ ರೀತಿಯ ಒಂದು ಪರೀಕ್ಷೆ ಇರೋದಿಲ್ಲ. ದಯವಿಟ್ಟು ಆಸಕ್ತಿ ಉಳ್ಳವರು ಅರ್ಜಿಯನ್ನು ಸಲ್ಲಿಸಿ ಸ್ನೇಹಿತರೆ. ಅದರ ಬಗ್ಗೆ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ತಾ ನೋಡಿ. ಡೇಟ್ ಆಫ್ ಟೈಮ್ ಸ್ಟಾರ್ಟ್ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡುವ ಓಪನ್ ಆಗುವ ಸಮಯ ಸ್ನೇಹಿತರೆ 5/2/2026 ಬೆಳಗ್ಗೆ 10 ಗಂಟೆಯಿಂದ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಪ್ರಾರಂಭವಾದ ದಿನಾಂಕ ಆಗಿರುತ್ತೆ ಸ್ನೇಹಿತರೆ. ಡೇಟ್ ಆ್ಯಂಡ್ ಟೈಮ್ ಆಫ್ ಎಂಡ್ ಆಫ್ ಆನ್ಲೈನ್ ರಿಜಿಸ್ಟ್ರೇಷನ್ 7/3/2026 ಬೆಳಗ್ಗೆ 10 ಗಂಟೆಗೆ ಒಂದು ಕ್ಲೋಸಿಂಗ್ ಡೇಟ್ ಇರುತ್ತೆ ಸ್ನೇಹಿತರೆ. ಡೇಟ್ ಆ್ಯಂಡ್ ಟೈಮ್ ಆಫ್ ಸ್ಟಾರ್ಟ್ ಆಫ್ ಅಪ್ಲಿಕೇಶನ್ ಎಂಡಿಂಗ್ ಪೀರಿಯಡ್ ನೋಡಿ 8/3/2026 ಒಂದು ಅಪ್ಲಿಕೇಶನ್ ಎಂಡಿಂಗ್ ಪೀರಿಯಡ್ ಇರುತ್ತೆ ಸ್ನೇಹಿತರೆ. ಅಪ್ಲಿಕೇಶನ್ ಎಂಡಿಂಗ್ ಪೀರಿಯಡ್ ನೋಡಿ 90 100 110 100 120 ಹುದ್ದೆಗಳು. ಇಲ್ಲಿ ಟೋಟಲ್ 120 ಹುದ್ದೆಗಳು ಖಾಲಿವೆ ಸ್ನೇಹಿತರೆ, ಸರಿನಾ. ಇಲ್ಲಿ BSNLನಲ್ಲಿ, ಸರಿನಾ. ನೋಡಿ, ಸ್ಕೇಲ್ ಆಫ್ ಪೇ ನೋಡೋದಾದರೆ ದ ಸೀನಿಯರ್ ಎಕ್ಸಿಕ್ಯೂಟಿವ್ ಟ್ರೈನಿ ಶೆಲ್ ಬಿ ರಿಕ್ರೂಟೆಡ್ ಇನ್ ದ IDA ಪೇ ಸ್ಕೇಲ್ ನೋಡೋದಾದರೆ ಒಟ್ಟು ಮಂತ್ಲಿ ಸ್ಯಾಲ್ರಿ 24,900ರಿಂದ 50,500ವರೆಗೂ ಮಂತ್ಲಿ ಸ್ಯಾಲ್ರಿ ಇರುತ್ತೆ. ಯಾರಿಗೆ? ಸೀನಿಯರ್ ಎಕ್ಸಿಕ್ಯೂಟಿವ್ ಟ್ರೈನಿಗೆ, ಸರಿನಾ. ಎಲಿಜಿಬಿಲಿಟಿ ದ ಸರ್ವ್ ಎನಿವೇರ್ ಇನ್ ಇಂಡಿಯಾ, ಯಾವುದೇ ಒಂದು ಜಾಗದಲ್ಲೂ ಕೂಡ ನಿಮಗೆ ಅರ್ಜಿ ಆಗಿದ ತಕ್ಷಣ ನಿಮಗೆ ಆಲ್ ಓವರ್ ಇಂಡಿಯಾದಲ್ಲಿ ಒಂದು ಕೆಲಸ ಇರುತ್ತೆ ಸ್ನೇಹಿತರೆ BSNLನಲ್ಲಿ, ಸರಿನಾ. ಕ್ಯಾಟಗರಿ ವೈಸ್ ಏಜ್ ರಿಲ್ಯಾಕ್ಸೇಷನ್ ನೀಡಿದ್ದಾರೆ ಸ್ನೇಹಿತರೆ. ಏಜ್ ಕ್ಯಾಂಡಿಡೇಟ್ ಶುಡ್ ಬಿ ಮಿನಿಮಮ್ 21 ಇಯರ್ಸ್ ನಾಟ್ ಎಕ್ಸೈಡ್ 30 ಇಯರ್ಸ್. ನೋಡಿ, 31 ವರ್ಷದ ಒಳಗೆ ಆಗಿರಬಾರ್ದು, 21 ವರ್ಷದ ಒಳಗಾಗಿರಬಾರ್ದು, 30 ವರ್ಷದ ಮೇಲಾಗಿರಬಾರ್ದು. ಅಂಥವರು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ. ಈ ಏಜ್ ರಿಲ್ಯಾಕ್ಸೇಷನ್ ನೋಡೋದಾದರೆ ಅನ್ರಿಸರ್ವ್ಡ್ EWS OBCಗೆ 30 ವರ್ಷಗಳು, OBCಗೆ NCLಲ್ಲಿ 33 ವರ್ಷಗಳು ಪ್ಲಸ್ 3 ವರ್ಷ ಇಲ್ಲಿ ಕೊಟ್ಟಿದ್ದಾರೆ. SC STಗೆ 5 ವರ್ಷಗಳ ಸಡಿಲಿಕೆ ಇದೆ, 35 ವರ್ಷ ಆಗಿರುತ್ತೆ. ಜನರಲ್ EWS OBCಗೆ 40 ವರ್ಷಗಳು ಪ್ಲಸ್ 10 ವರ್ಷ ಇಲ್ಲಿ ಸಡಿಲಿಕೆ ನೀಡಿದ್ದಾರೆ ಸ್ನೇಹಿತರೆ. OBC NCLನಲ್ಲಿ 43 ವರ್ಷ ಮತ್ತು 30 ಪ್ಲಸ್ 13 43 ವರ್ಷ ಆಯಿತು. PWBಯಲ್ಲಿ ಇದು SC ಮತ್ತು STಗೆ 45 ವರ್ಷ ಆಗಿರುತ್ತೆ ಸ್ನೇಹಿತರೆ. ನೋಡಿ, 30 ಪ್ಲಸ್ 15 45 ವರ್ಷ ಇಲ್ಲಿ ಸಡಿಲಿಕೆ ನೀಡಿದ್ದಾರೆ ಸ್ನೇಹಿತರೆ. ದಯವಿಟ್ಟು ಆಸಕ್ತಿ ಇದ್ದವರು ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳ್ತಾ ಇದ್ದೇನೆ ಸ್ನೇಹಿತರೆ ನಿಮಗೆ. ಮತ್ತು ನೋಡಿ, ನಾನು ಹೇಳಿದ್ನಲ್ಲ ಒಂದು ಟೆಸ್ಟ್ ಇರುತ್ತೆ ಅಂತ. ಪೇಪರ್ ಫಸ್ಟ್, ಪೇಪರ್ ಸೆಕೆಂಡ್ ಇರುತ್ತೆ. ಪರ್ಟಿಕ್ಯುಲರ್ ಆಪ್ಟಿಟ್ಯೂಡ್ ಟೆಸ್ಟ್, ಟೆಕ್ನಿಕಲ್ ಟೆಸ್ಟ್ ಇರುತ್ತೆ. ಒಂದು 40 ಮಾರ್ಕ್ಸಿಗೆ ಆಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ 40 ಮಾರ್ಕ್ಸಿಗೆ.
ಟೆಕ್ನಿಕಲ್ ಟೆಸ್ಟ್ 160 ಮಾರ್ಕ್ಸಿಗೆ ಇರುತ್ತೆ ಸ್ನೇಹಿತರೆ. ಒಟ್ಟು 200 ಮಾರ್ಕ್ಸ್ಗೆ 180 ನಿಮಿಷಗಳ ಕಾಲಾವಧಿ ಇರುತ್ತೆ ಸ್ನೇಹಿತರೆ, ಸರಿನಾ. ಫೈನಾನ್ಸಲ್ಲಿ ಇದು ಟೆಲಿಕಾಮ್ ಡಿಪಾರ್ಟ್ಮೆಂಟ್ ಆಯಿತು, ಇದು ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲೂ ಅಷ್ಟೇ 200 ಮಾರ್ಕ್ಸಿಗೆ ಇರುತ್ತೆ, 180 ನಿಮಿಷ ಒಂದು ಕಾಲಾವಧಿ ಇರುತ್ತೆ ಸ್ನೇಹಿತರೆ. ದಯವಿಟ್ಟು ಟೆಸ್ಟಿಗೆ ಪ್ರಿಪೇರ್ ಆಗಿ. ಟೆಸ್ಟ್ ಕೂಡ ಇದೆ ನಿಮಗೆ ಒಂದು ಟೆಸ್ಟು, ಅದಕ್ಕೆ ಪ್ರಿಪೇರ್ ಆಗಿ ದಯವಿಟ್ಟು ಕ್ಲೀನಾಗಿ ಓದ್ಕೊಂಡು ಟೆಸ್ಟ್ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿರುತ್ತೆ ಅದು. ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ಟೆಲಿಕಾಮ್ ಆಪರೇಷನ್ನಲ್ಲಿ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್, ಬ್ಯಾಚುಲರ್ ಆಫ್ ಟೆಕ್ನಾಲಜಿ ಡಿಗ್ರಿ ಆರ್ ಇಕ್ವಿಲೆಂಟ್ ಇಂಜಿನಿಯರಿಂಗ್ ಡಿಗ್ರಿ ವಿತ್ ಮಿನಿಮಮ್ 60% ಮಾರ್ಕ್ಸ್ ಇನ್ ರೆಗ್ಯುಲರ್ ಫುಲ್ ಟೈಮ್ ಬೇಸಿಸ್ ಇನ್ ಎನಿ ಫಾಲೋಯಿಂಗ್ ಡಿಸಿಪ್ಷನ್. ನೋಡಿ, ನೀವು ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್, ಬ್ಯಾಚುಲರ್ ಆಫ್ ಟೆಕ್ನಾಲಜಿ ಡಿಗ್ರಿ ಮಾಡಿದ್ದವರು ಅರ್ಜಿಯನ್ನು ಸಲ್ಲಿಸ್ಬೋದು. ನೋಡಿ, 60% ಮಾರ್ಕ್ಸ್ ಇರಬೇಕು ನಿಮ್ಮದು, ಸರಿನಾ. ನೀವು ಒಂದು ಸೆಮ್ಮಲ್ಲಿ 40 ತೆಗೆದು, ಇನ್ನೊಂದು ಸೆಮ್ಮಲ್ಲಿ 50 ತೆಗೆದು, ಇನ್ನೊಂದು ಸೆಮ್ಮಲ್ಲಿ 80 ತೆಗೆದು, ಇನ್ನೊಂದು ಸೆಮ್ಮಲ್ಲಿ 60 ತೆಗೆದು ಅಂಥವರು ಅರ್ಜಿಯನ್ನು ಸಲ್ಲಿಸಕ್ಕೆ ಬರೋಲ್ಲ. ಟೋಟಲಾಗಿ ನಿಮ್ಮ ಒಂದು ಎಲ್ಲ ಬ್ಯಾಚುಲರ್ ಆಫ್ ಟೆಕ್ನಾಲಜಿ ಮಾಡಿರ್ತಕ್ಕಂಥವ್ರು, BTech ಮಾಡಿರ್ತಕ್ಕಂಥವ್ರು, BE ಮಾಡೋಂಥವ್ರು ಎಲ್ಲ ಸೇರಿ ಒಟ್ಟು ಎಲ್ಲ ಸಬ್ಜೆಕ್ಟಲ್ಲೂ 60% ಮಾರ್ಕ್ಸ್ ಇರಲೇಬೇಕು ಅಂಥವ್ರು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ, ಸರಿನಾ. ಎಲೆಕ್ಟ್ರಾನಿಕ್ಸ್ ಟೆಲಿಕಮ್ಯುನಿಕೇಷನ್, ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಎಲೆಕ್ಟ್ರಿಕಲ್ ಇನ್ಸ್ಟ್ರುಮೆಂಟೇಷನ್ ಆರ್ ಕಾಂಬಿನೇಷನ್ ಆಫ್ ದಿಸ್ ಡಿಸಿಪ್ಲಿನ್ ಆಸ್ ಕೋರ್ ವಿತ್ ಅದರ್ ಅಸೋಸಿಯೇಟೆಡ್ ಎಮರ್ಜಿಂಗ್ ಬ್ರ್ಯಾಂಚಸ್ ಇಂಥವರು ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ, ಸರಿನಾ. ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಚಾರ್ಟೆಡ್ ಅಕೌಂಟ್ಗಳು ಮತ್ತು ಕಾಸ್ಟ್ ಮ್ಯಾನೇಜಿಂಗ್ ಅಕೌಂಟೆನ್ಸಿ, ಸರಿನಾ, CMA ಮತ್ತು CAದವರು ಅರ್ಜಿಯನ್ನು ಸಲ್ಲಿಸ್ಬೋದು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ. ನೋಡಿ, CA ಮಾಡಿ ನಮಗೆ ಜಾಬ್ ಸಿಗ್ತಿಲ್ಲ ಅನ್ನೋರು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ, ಸರಿನಾ. ಒಂದು ಸುವರ್ಣ ಅವಕಾಶ ನಿಮಗೆ. ನೋಡಿ, ಸಿಲೆಬಸ್ ಕೂಡ ಇಲ್ಲಿ ಮಾಹಿತಿ ನೀಡಿದ್ದಾರೆ ಸ್ನೇಹಿತರೆ. ಸಿಲೆಬಸ್ ಕೂಡ ಇರುತ್ತೆ ನೋಡಿ. ಆಪ್ಟಿಟ್ಯೂಡ್ ಟೆಸ್ಟ್ನಲ್ಲಿ ಕಂಟೆಂಟಿವ್ ಎಬಿಲಿಟಿ ಆ್ಯಂಡ್ ಡಾಟಾ ಸಫಿಷಿಯನ್ಸಿ, ರೀಸನಿಂಗ್ ಇರುತ್ತೆ, ವರ್ಬಲ್ ಎಬಿಲಿಟಿ ಇರುತ್ತೆ, ರೀಡಿಂಗ್ ಕಾನ್ಫಿಡೆನ್ಸ್ ಇರುತ್ತೆ ಆ್ಯಂಡ್ ಅನಾಲಿಸಿಸ್ ಇರುತ್ತೆ ಸ್ನೇಹಿತರೆ. ಇನ್ನು ಎಕ್ಸಾಮಿನೇಷನ್ ಸೆಂಟರ್ಗಳು ನೋಡೋದಾದರೆ ಸ್ನೇಹಿತರೆ, ಪೋರ್ಟ್ ಬಿಯರ್, ವಿಜಯವಾಡ, ಗುವಾಹಟಿ, ಪಾಟ್ನಾ, ಚೆನ್ನೈ, ರಾಯ್ಪುರ್, ಅಹಮದಾಬಾದ್, ಅಂಬಾಲಾ, ಶಿಮ್ಲಾ, ಜಮ್ಮು, ರಾಂಚಿ, ಬೆಂಗಳೂರು ಕೂಡ ಇದೆ, ತಿರುವನಂತಪುರಂ, ಕೋಲ್ಕತ್ತಾ, ಭೋಪಾಲ್, ಮುಂಬೈ ಮತ್ತು ಶಿಲಾಂಗ್, ಡಿಂಪುರ್, ನ್ಯೂ ದಿಲ್ಲಿ, ಭುವನೇಶ್ವರ್, ಚಂಡೀಗಢ, ಜೈಪುರ್, ಗಾಂಗ್ಟಾಕ್, ಹೈದರಾಬಾದ್, ಲಕ್ನೋ, ಮೀರತ್, ದೇಹರಾದೂನ್ ಇಲ್ಲಿ ಒಂದು ಎಕ್ಸಾಮಿನೇಷನ್ ಸೆಂಟರ್ಗಳಿರುತ್ತೆ ಸ್ನೇಹಿತರೆ, ಸರಿನಾ. ದಯವಿಟ್ಟು ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೆ ಸ್ನೇಹಿತರೆ. ದಯವಿಟ್ಟು ವಿಡಿಯೋವನ್ನು ಇಷ್ಟ ಆದರೆ ನಿಮಗೆ ವಿಡಿಯೋ ಎಲ್ಲ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ವಿಡಿಯೋವನ್ನು ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಚಾನಲ್ ನೇಮಕ ಸಬ್ಸ್ಕ್ರೈಬ್ ಬಟನ್ ಇದೆ, ಸಬ್ಸ್ಕ್ರೈಬ್ ಆಗಿ ಬರ್ತಕ್ಕಂಥ ಬೆಲ್ ಐಕನ್ ಕ್ಲಿಕ್ ಮಾತ್ರ ಟ್ಯಾಪ್ ಮಾಡಿ. ಸಿಗ್ತೀನಿ ಇದೇ ರೀತಿ ಇನ್ಫಾರ್ಮೇಷನ್ ವಿಡಿಯೋ ತೊಗೊಂಡು ನಿಮಗೆ. ಅಲ್ಲಿವರೆಗೂ ಬಾಯ್.